ಈ ಹುಡುಗ ಎಷ್ಟು ಕ್ಲೀನ್ ಮಾಡೋದು ಎಲ್ಲ ಗಬ್ಬು ಮಾಡಿಕ್ಕಂತದಲ್ಲ. ನನಗೂ ಎತ್ತಿ ಎತ್ತಿ ಸಾಕಾಗೋಗೈತೆ. ಅವು ಏನೇನೋ ತಂದು ಅಂಟಿಸ್ಕೊಂಡವನೆ ರೂಮ್ ತುಂಬ. ಇವ್ನಿಗೆ ಏನು ಹೇಳೋದು, ಎತ್ತಕ್ಕಾಗಲ್ಲಪ್ಪ. ಇವ್ನ ಮೇಲಿಂದ ನಿಮ್ಮಿನ ಕೆಲಸ ನೀವೇ ಮಾಡ್ಕೊಳ್ರಿ ಅಂತ ಹೇಳ್ಬೇಕು. ನೋಡಪ್ಪ ಏನು ದೊಡ್ಡದಾನ ಗಿಟಾರ್ ಆಡ್ಸೋನಂಗೆ ತಗೊಂಡ, ಆದರೆ ಎತ್ತೋಗ್ದು ಇಲ್ಲೇ ಹಾಕೋನ್ ಮೂಲೆಯಲ್ಲಿ. ಅಲ್ಲ ದುಡ್ಡು ವೇಸ್ಟು ಅಷ್ಟೇ. ನಮ್ಮನೆ ಅಪ್ಪಂಗೆ ಉಗ್ಗಿಬೇಕು. ಅಲ್ಲ ಅವ್ನು ಕೇಳಿದೆಲ್ಲ ತಗೊಡ್ತಾನೆ. ನೋಡು ಎಲ್ಲನೂ ಹೆಂಗೆ ಬಿಸಾಕಿಕ್ಕವನೆ. ಸಾಕ್ಸಂತೆ ಅದಂತೆ ಇದಂತೆ ಎಲ್ಲ ಹಾಳು ಮಾಡಿಕೊಂಡು ನೋಡಲಿ. ಅಲ್ಲೊಂದು ಇಲ್ಲೊಂದು ಅಮ್ಮ ಸಾಕ್ಸಿಲ್ಲ, ಅಮ್ಮ ಅದಿಲ್ಲ ಇದಿಲ್ಲ ಅಂತಾನೆ. ಹಿಂಗೆ ಮಾಡಿಕ್ತಾನೆ ಎಲ್ಲಾನು. ಇನ್ನೊಂದ್ಸತಿ ಏನಾದರೂ ಕೇಳಲಿ ಬಾಯಿ ಮೇಲೆ ಹೊಡಿತೀನಿ. ಯಪ್ಪ ಇದು ಎತ್ತೋಷ್ಟೊಳಗೆ ಸಾಕಾಗೋಯ್ತದೆ. ಅಲ್ಲ ನಮ್ಮನ್ನ ಏನು ಅನ್ಕೊಂಡವ್ರು ಇವರು ಅಂತ. ಲಕ್ಷ್ಮೀದು ಅಕ್ಕ ಓ ಬಾರೇ ಫಾತಿಮಾ, ಇಲ್ಲಿದ್ದೀನಿ ಬಾ. ಏನು ಬಾ ಬಾ. ಓ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಲಕ್ಷ್ಮೀದು ಅಕ್ಕ? ನಾನೆಲ್ಲ ಆಚೆ ಕಡೆ ಎಲ್ಲ ಕೂಗ್ತಾ ಇದ್ದೀನಿ. ಏನು ಮಾಡೋದೆ ಫಾತಿಮಾ? ಅಯ್ಯೋ ನನಗೂ ಕೆಲಸ ಮಾಡಿ ಮಾಡಿ ಸಾಕಾಗೋಗೈತೆ. ಎಲ್ಲಾದರೂ ಒಂದು 4 ದಿವಸ ಹೋಗಿ ಬಂದ್ಬಿಡೋಣ ಅನಿಸ್ಬಿಟ್ಟೈತೆ ಕಣೆ ಫಾತಿಮಾ. ಬಾಯ್ ಕಡೆ ಈ ಕಡೆ ಫಾತಿಮಾ. ಅಲ್ಲ ಯಾವಾಗ ನೋಡಿದ್ರು ಕೆಲಸದೇ ಅಂತಿದೆ. ಏನು ಇವತ್ತು ಈ ಕಡೆ ಬಂದ್ಬಿಟ್ಟಿದ್ಯಾ? ಅಯ್ಯೋ ಏನು ಮಾಡೋದು ಲಕ್ಷ್ಮೀದಕ್ಕ, ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಅಂತದೆ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಲಕ್ಷ್ಮಕ್ಕ. ಏನು ಮಾಡೋದು, ಅದು ಮಾಡ್ತೀಯಾ ಇದು ಮಾಡ್ತೀಯಾ. ಅಯ್ಯೋ ದೇವ ಭಗವಂತ. ಫಾತಿಮಾ ನೀನೇ ಹಿಂಗಂದ್ರೆ ನಮ್ದು ಹೆಂಗೆ? ಅಲ್ಲ ಇರೋದು ಗಂಡ ಹೆಂಡತಿ ಮಗ. ಏನು ಅಮ್ಮಂಗೇನು ಮನೆ ತುಂಬ ಜನ ಇದ್ದೀರಾ? ನೋಡು ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತು. ಒಂದು ಕಡೆಯಿಂದ ಕೀಳಬೇಕಣೆ. ಇನ್ನು 10-12 ದಿವಸ ಹಬ್ಬ ಅದೇ. ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ. ನಂಗಂತೂ ಎಲ್ಲಾದರೂ ಹೋಗ್ಬಿಡೋಣ ಅನಿಸ್ಬಿಡೈತೆ ಕಣೆ. ಒಂದು ಕಡೆಯಿಂದ ಕ್ಲೀನಿಂಗ್ ಮಾಡಬೇಕು ನೋಡವ. ಲಕ್ಷ್ಮೂದಕ್ಕ ನೀವು ಯಾಕೆ ಬಿಗ್ ಬಾಸ್ಗೆ ಹೋಗಬಾರ್ದು? ನೀವು ಓದೋ ತುಂಬ ಚೆನ್ನಾಗಿರ್ತದೆ ಲಕ್ಷ್ಮೂದಕ್ಕ. ಹೆಂಗಿದ್ರು ನಿಮ್ಗೆ ಎಲ್ಲ ಗೊತ್ತಿರ್ತದಲ್ಲ. ಅಮ್ಮಣ್ಣಿ ನಮ್ಮ ಹಳ್ಳಿಲಿ ಮಾತಾಡ್ದಂಗೆ ಅಲ್ಲಿ ಹೋಗೋದು. ಅಲ್ಲೇನು ಗೊತ್ತಾ, ಬಿಗ್ ಬಾಸ್ಗೆ ಹೋದ್ರೇನು ತಮಾಷೆನಾ? ಅಯ್ಯ ಅಲ್ಲಿ ಏನಾದರೂ ಹೋದರೆ ನಮ್ಮ ಕತೆ ಅಷ್ಟೇ ನೋಡು. ಅಲ್ಲ ನಮ್ಮದೆಲ್ಲ ದೊಡ್ಡವರು ಬಂದಿರ್ತಾರೆ. ನಮ್ಮಂಥ ಹಳ್ಳಿಯವ್ರಿಗೆ ಏನು ಕೆಲಸ ಅಲ್ಲಿ? ನಮ್ಗೇನು ಗೊತ್ತು ಅದ್ರ ಬಗ್ಗೆ ನೋಡು. ನಮ್ಗೆ ಎಷ್ಟೈತೆ ಅಷ್ಟ್ರಾಗಿರ್ಬೇಕು. ಲಕ್ಷ್ಮೀದು ಅಕ್ಕ ನೀ ಟಿ ವಿ ನೋಡಲಿಲ್ಲ? ಎಲ್ಲಾಗೆ ತಲೆಗೆ ಬೋಡ್ಸ್ಕೊಳ್ಳೋದು, ಮೀಸೆಗೆ ಬೋಡ್ಸ್ಕೊಳ್ಳೋದು, ಅದಂತೆಂಥದ್ದು ಸರ್ಟಿಫಿಕೇಟ್ ಎಲ್ಲ ಹರಿದು ಹಾಕ್ತವ್ರೆ. ಅಲ್ಲ ಬಿಗ್ ಬಾಸ್ಗೋಸ್ಕರ ಇದೆಲ್ಲ ಮಾಡಬೇಕಾ? ಅದನ್ನೇ ಹೇಳಿದ್ದು. ಕಷ್ಟಪಟ್ಟು ಅವ್ರ ಅಪ್ಪ ಅಮ್ಮ ಎಲ್ಲ ಓದಿಸಿರ್ತಾರೆ. ಒಂದು ಶೋಗೋಸ್ಕರ ಇದೆಲ್ಲ ಮಾಡೋಕ್ಕಾಯ್ತದ? ಅನಾರೋ ಸರ್ಟಿಫಿಕೇಟ್ ಎಲ್ಲ ಹರಿದಾಕ್ತವ್ರು ನೋಡಲ್ಲಿ. ತಲೆ ಬಡ್ಸ್ಕೊಳ್ಳೋದಂತೆ, ಮೀಸೆ ಬಡ್ಸ್ಕೊಳ್ಳೋದಂತೆ. ನೋಡು ನಮ್ಮ ಹಳ್ಳಿನೇ ಚಂದ, ನಮ್ಮ ಹಳ್ಳಿನೇ ಅಂದ. ನಾವಿಲ್ಲೇ ಇರೋಣ. ನಮ್ಗೆ ಯಾಕೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಸೀರೆ ತಗೋಬೇಕು ಗೊತ್ತಾ? ಹ್ಞೂ ಲಕ್ಷ್ಮೀದು ಅಕ್ಕ, ನಾನು ಸೀರೆ ತಗೊಳ್ಳೋಣ ಅಂತಿದ್ದೀನಿ. ನೋಡೋಣ, ನಮ್ಮ ಯಜಮಾನಪ್ಪಂಗೆ ಹೇಳಿದ್ದೀನಿ ಒಂದು 2000 ರೂಪಾಯಿ ಕೊಡು ಸೀರೆ ತಗೋಬೇಕು ಅಂತ. ಕಣೆ ನೀನು ಸೀರೆ ತಗೊಂಡ್ರೆ ನೀವು ಬುರ್ಕ ಹಾಕಂತೀಯ. ಅದು ಹೆಂಗೆ ನೀವು ಸೀರೆ ತಗೊಂಡ್ರೆ ಏನಿಲ್ಲ. ಆದರೂ ಕಣೆ ಮಿರಾ ಅನ್ನೋವೇ ತಗೋತೀಯ ಕಣೆ ನೀನು ಫಾತಿಮಾ ಸೀರೆನ. ಲಕ್ಷ್ಮೀದು ಅಕ್ಕ ನನಗೆ ಅದೇನೋ ತುಂಬಾ ಇಷ್ಟ ಸೀರೆ ಅಂದರೆ. ಅದು ಅಲ್ಲದಂತೆ ನೀವು ಮೊನ್ನೆ ಹಾಕಿದ್ರಲ್ಲ ಅದ್ಯಾವುದೋ ಫಂಕ್ಷನ್ಗೆ ಅಂತ ಸೀರೆ, ಏನು ಸಖತ್ತಾಗಿತ್ತಲ್ವ. ನಾನು ಅದಕ್ಕಿಂತ ಈ ಸಲ ಅದೇ ಥರದ್ದು ತಗೊಳ್ಳೋಣ ಅಂತ ಹೋಗ್ಬೋಣ ಅಂತಿದ್ದೀನಿ. ಹೋಗ್ಬಿಟ್ಟು ಕ್ಯಾರ್ಪೇಟೆಗೆ ಹೋಗಿ ಬರ್ತೀನವ. ಕ್ಯಾರ್ಪೇಟ್ಗೆ ಹೋಗ್ಬಿಟ್ಟು ಸೀರೆ ಎಲ್ಲ ತಗೊಂಬರೋಣ ಅಂತಿದ್ದೀನಿ. ಯಾರೋ ಗೌರಮ್ಮಜ್ಜಿನೂ ಬರಬೇಕು ಅಂತಿತ್ತು. ನೀನು ಬರ್ತೀಯೇನೆ ಫಾತಿಮಾ? ಹೋಗೋಣ. ಹ್ಞೂ ಲಕ್ಷ್ಮಕ್ಕ ಕರಿ, ನಾನು ಬರ್ತೀನಿ. ನಮ್ಮ ಯಜಮಾನಪ್ಪನ ಹತ್ರ ದುಡ್ಡು ಇಸ್ಕೊಂಡು ಹೋಗೋಣ. ಹಂಗೆ ನಮ್ಮ ಅಕ್ಕನ ಮಗಳಿಗೂ ಸೀರೆ ಬಟ್ಟೆ ತೆಗಿಬೇಕಂತಿದ್ದೀನಿ. ಕಡೆ ನೀನೇನು ಹಬ್ಬ ಮಾಡಲ್ಲ ಏನಿಲ್ಲ, ಅದು ಯಾಕೆ ನೀನು ಸೀರೆ ಈಗ ತಾನೇ ಹಬ್ಬಕ್ಕೆಲ್ಲ ತಗೊಂಡಿಯಲ್ಲ ನಿಮ್ಮ ಹಬ್ಬಕ್ಕೆ? ಅಯ್ಯೋ ಅದೇನವ, ಏನು ಹಬ್ಬ ಮಾಡ್ತೀಯಾ? ಇಲ್ಲ ಲಕ್ಷ್ಮೀದು ಅಕ್ಕ, ನಮ್ಮದು ಮುಂದಿನ ತಿಂಗಳು ನಮ್ಮದು ಆ್ಯನಿವರ್ಸರಿ ಇದೆ. ನಮ್ಮ ಯಜಮಾನಪ್ಪನು ನಂದು. ಅದಕ್ಕೇನೆ ಸೀರೆ ತಗೊಂಡ್ಬಿಟ್ರೆ ಬ್ಲೌಸ್ ಅಲ್ಲೇಕೆ ಕೊಡಬೇಕಲ್ಲ, ಅದಕ್ಕೇನೆ. ಓಹ್ ಆ್ಯನಿವರ್ಸರಿಗೆ ಏನವ ಜೋರಂಗಾರೆ ಆ್ಯನಿವರ್ಸರಿ? ನೋಡು ಆ್ಯನಿವರ್ಸರಿ ಎಲ್ಲ ಮಾಡ್ತೀಯ. ನಮ್ಮನೆ ಮುಂಡೆದು ಅದೇ ಆ್ಯನಿವರ್ಸರಿನ. ಅಯ್ಯೋ ಅದೊಂದು ಕೆಟ್ಟ ದಿನ ಬಿಡು, ಅದನ್ನ ಯಾಕೆ ನೆನಪು ಮಾಡ್ತೀಯ ಅಂತದೆ. ಯಾಕೆ ಲಕ್ಷ್ಮಕ್ಕ ನೀವು ಆ್ಯನಿವರ್ಸರಿ ಎಲ್ಲ ಆಚರಿಸಲ್ವಾ? ಯಾವ ಆ್ಯನಿವರ್ಸರಿನಿ? ನಮ್ಮ ಮದುವೆಯಾಗಿ 15 ವರ್ಷ ಆಯಿತು. ಒಂದು ದಿವಸನಾದ್ರೂ ಆ ಮುಸುಡಿಗೆ ಒಂದು ಸೀರೆ ಮದುವೆ ಮುಂಚೆ ಮದುವೆಲಿ ತತ್ತಿದ ನೋಡು. ಮದುವೆ ಆದ ಒಂದು 2 ವರ್ಷ ತಂದೇನೋ ಅಷ್ಟೇ ಕಣ.
ಅದಾದಮೇಲೆ ಆಸೆನೇ ಹೋಯ್ತು. ಅದಕ್ಕೆ ಆ್ಯನಿವರ್ಸರಿನೂ ಇಲ್ಲ ಏನೂ ಇಲ್ಲ. ನಾನೊಂದು ಸೀರೆ ಕೊಡಿಸು ಅಂದರೆ ಹ್ಞೂ ಏಂತಕ್ಕೆ ಇರೋ ಸೀರೆಗಳೆಲ್ಲ ಏನು ಮಾಡ್ತೀಯ, ಬೀರುನಲ್ಲ ಅವೆಲ್ಲ ಏನು ಮಾಡಬೇಕು, ಒಬ್ರಿಗೆ ಅಂಗಡಿನ ಇಕ್ಕೊಂಬೋದು, ಒಬ್ರು ಹಂಗವೆ ಹಿಂಗೆ ಅಂತಾನೆ. ಅರೆ ಒಂದು ಸೀರೆ ಕೊಡಿಸು ಅಂದರೆ ಕೊಡ್ಸಲ್ಲ ಅಂತಾನೆ. ಏನು ಮಾಡೋದು. ಇಲ್ಲ ಅಲ್ಲ ಸ್ಮೂದು ಅಕ್ಕ, ನಮ್ಮ ಯಜಮಾನಪ್ಪ ಹಾಗೇನಿಲ್ಲ, ಸೀರೆಗೆ ಕೊಡಿಸ್ತೀನಿ ಅಂತ ಹೇಳೈತೆ. ಅದಕ್ಕೆ ತಗೊಂಡು ಹೊಲ್ಸೋಣ ಅಂತ. ನೀನು ಹೋಗ್ಬೇಕಾದ್ರೆ ನನ್ನನ್ನು ಕರಿ, ನಾನು ಬರ್ತೀನಿ, ಸೀರೆ ತಗೊಂತೀನಿ. ಆದರೆ ಅಣ್ಣ ಬರಲಿ, ಸುಮ್ಮನೆ ಇರಿ, ನಾನೇ ಹೇಳ್ತೀನಿ ಯಾಕೆ ಆ್ಯನಿವರ್ಸರಿ ಮಾಡ್ಕೊಳ್ಳಲ್ಲ ಅಂತ. ಅಯ್ಯೋ ಅದನ್ನು ಬೇರೆ ಕೇಳಿ ಬೈಸ್ಕೊಳಕ್ಕೆ, ಅಯ್ಯೋ ಅದನ್ನೂ ಇವಳಿಗೆ ಹೇಳೋಳೆ ಫಾತಿಮಾಗೆ ಅಂತ ಬೈತಾನೆ. ಏನು ಹೇಳ್ಬೇಡ ತಾಯಿ, ಸುಮ್ಮನಿರು. ನಾನು ಆ್ಯನಿವರ್ಸರಿ ಏನೂ ಇಲ್ಲ. ಆದರೆ ನಾನೇನು ಮಾಡ್ತೀನಿ ಗೊತ್ತಾ, ಪ್ರತಿ ಸಲನೂ ಸೀರೆ ತಗೊತೀನಿ. ಅಯ್ಯಪ್ಪ ಅದು ಖರ್ಚಿಗೆ ಅಂತೆಲ್ಲ ಕೊಟ್ಟಿರ್ತಾನಲ್ಲ, ಅದನ್ನೆಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಅದು ಗೊಯ್ಯ ಅನ್ಕೊಂಡು ಬರ್ತಾನೆ ದೇವಸ್ಥಾನಕ್ಕೆ. ಅಯ್ಯಪ್ಪ ಅಯ್ಯೋ ಏನು ಮಾಡ್ತೀಯ. ಹಳ್ಳಿ ಮುಖನ್ಗೆ ಇದೆಲ್ಲ ಬೇಕಾ ಅಂತಾನೆ. ಹಳ್ಳಿಲಿದ್ರೆ ಅದೆಲ್ಲ ಮಾಡಬಾರ್ದು ಅಂತ ಆಯ್ತಾ. ಹಳ್ಳಿಲಿರೋರೇನೆ ಚೆನ್ನಾಗಿರೋದು, ನೆಮ್ಮದಿಯಾಗಿ, ಗೊತ್ತು ತಾನೇ. ಅಯ್ಯೋ ಗೊತ್ತು ಕಣವ, ಹಳ್ಳಿಲಿರೋದೇ ಚಂದ. ಅದು ಏನು ಮಾಡೋದು, ಸೆಲೆಬ್ರೇಟ್ ಏನೂ ಇಲ್ಲ ನಮ್ಮ ಮನೇಲಿ. ಅದ್ರ ಇಟ್ಟುಕೊಂಡು ಮಾಡ ಏನೋ 1 kg 2 kg ಚಿಕನ್ ತಗೊಂಬರ್ತದ, ಅಚ್ಚುಕಟ್ಟಾಗಿ ಮಾಡಿ ಮಕ್ಳ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ ನೋಡವ. ಅದೇ ಸಮಾಧಾನ ದೇವಸ್ಥಾನಕ್ಕೆ ಹೋಗಿ ಬಂದು. ಸರಿ ಕಣೆ ಬಾನು, ಕಾಪಿ ಮಾಡ್ತೀನಿ ರೇ. ಕಾಪಿದು ಬೇಡ, ಏನು ಬೇಡ. ಗೌರಜ್ಜಿದು ವಿಷಯ ಗೊತ್ತಾಯ್ತಾ ನಿಂಗೆ? ಏನೇ ಬಾನು ಅದು? ಮೊನ್ನೆ ಗೌರಜ್ಜಿದು ಅವ್ರ ಸೊಸೆದು ಜಗಳ ಆಡ್ತಾಯಿದ್ರು ರೋಡಲ್ಲಿ. ಪಾಪ ಅದು ಎತ್ತಕ್ಕೋ ಕಾಣೆ, ಏನೋ ಅಡುಗೆ ಮಾಡಿಲ್ಲ ಅಂತೇನೋ, ಹಿಟ್ಟು ಮಾಡಿಲ್ಲ ಅಂತೇನೋ ಬೈತಾಯಿತ್ತು ಗೌರಜ್ಜಿ. ಆಮೇಲೆ ಆ ಅಮ್ಮನೂ ಬೈತಾಯಿತ್ತು. ನೀನು ನೋಡಿದೆಯಲ್ಲ ಆ ಅಮ್ಮನ ಬಾಯಿ ಹೆಂಗೈತೆ ಅಂತ. ಅವಳ ಬಿಡುಕ್ಲಾಡಿ. ಅಲ್ಲ ಅವ ಗೌರಜ್ಜಿಗೆ ಒಂದು ಹಿಟ್ಟು ಬೈಸೋಕ್ಕೂ ಕಷ್ಟವಂತ ಅವಳಿಗೆ. ಇನ್ನೇನು ಮಾಡ್ತಾಳಂತೆ, ಎಲ್ಲನೂ ಪಾಪ ಗೌರಜ್ಜಿನೇ ಮಾಡ್ತದೆ. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಕೋಣೆ ಎಲ್ಲ ಒಂಚೂರು ಹಿಟ್ಟು ಬೈಸೋಕ್ಕೂ ಕಷ್ಟ ನೋಡು. ಅಲ್ಲ ಹೆಂಗಿರ್ಬೇಕು ಅವಳು. ನಾವೇ ನಮ್ಮ ಜೊತೆ ಅಷ್ಟಾಗಿ ಮಾತಾಡೋದಿಲ್ಲ. ನಾವು ಗೌರಜ್ಜಿನ ಮಾತಾಡ್ಸ್ತೀವಿ ಅಂತ ನಮ್ಮ ಹತ್ರ ಮಾತಾಡೋದಿಲ್ಲ ಲಕ್ಷ್ಮಕ್ಕ. ನಿನ್ನ ಹತ್ರ ಮಾತಾಡ್ತಾಯ್ತಾ ಅವನ್ನ? ಇಲ್ಲಪ್ಪ, ನನ್ನ ಹತ್ರನೂ ಮಾತಾಡಲ್ಲ ಅವಳು. ಏನಾದ್ರು ಎಲ್ಲರೂ ಸಿಕ್ಕಿದ್ರೆ ಇಲ್ಲಿ ಅದಕ್ಕೆ ಲಕ್ಷ್ಮಕ್ಕ ಅಂತಾಳೆ ಅಷ್ಟೇ, ಬಿಟ್ರೆ ಇನ್ನೇನು ಮಾತಾಡಲ್ಲ ಅವಳಿಗೆ. ನಮ್ಮ ಇವಳು ಯಾರು, ನಮ್ಮ ರತ್ನಿನೇ ಸರಿ, ಸಖತ್ತಾಗಿ ಬೈತಾಳೆ, ಉಗಿತಾಳೆ ಮಕ್ಕೆ. ಅಂದರೆ ಅವಳ ಜೊತೆ ಮಾತಾಡಲ್ಲ ಇವಳು. ಮನೆಯೆಲ್ಲ ಜಗಳ ಆಯ್ತಲ್ಲ ಅವತ್ತಿಂದ ಮಾತಾಡಲ್ಲ. ಅವ್ರದ್ದು ಮಗನೂ ಅಷ್ಟೇ, ಎಂದು ಕೇಳಲ್ಲ ಅವಳನ್ನ. ಆ ಅಮ್ಮಂಗೆ ಬೈತದೆ ಗೌರಜ್ಜಿಗೇನೆ, ಸೊ ಹೆಂಡತಿಗೆ ಏನು ಬೈಯಲ್ಲ. ಅಯ್ಯಪ್ಪ ಎಲ್ಲಿ ಬೈತಾನೆ, ಬೈಯಲ್ಲ ಅವನು ಹೆಂಡತಿಗೆ ಏನು ಬೈಯಲ್ಲ. ಆದರೆ ಗೌರಜ್ಜಿಗೆ ಬೈತಾನೆ. ಏನಾದರೂ ಹೇಳೋಕ್ಕೋದ್ರೆ ಏನ್ಕವ ನೀನೇ ಎಲ್ಲ ಮಾಡೋಕ್ಕಾಗಲ್ವ ಹಂಗೆ ಹಿಂಗೆ ಅಂತಾನೆ. ಏನಾರು ನನಗಾಗಬೇಕಿತ್ತು, ಮುಸುಡಿಕೆ ತಕ್ಬಿಡ್ತಿದ್ದೆ ನನಗೆ. ಅವಳಿಗಂತೂ ಎಷ್ಟು ಸಿಟ್ಟು ಬರೋದು ಗೊತ್ತಾ. ಗೌರಜ್ಜಿ ನಾವು ಹತ್ರ ಕೆಲಸದ ಥರ ಅನ್ಕೊಂಬಿಟ್ಟವಳೆ. ಅಲ್ಲ ಒಂಚೂರಾದ್ರೂ ನಿಯತ್ತಿಲ್ವಲ್ಲ ಅವಳಿಗೆ. ಅಷ್ಟೆಲ್ಲ ಮಾಡಿದ್ರು ಬೇರೆ ಅತ್ತದಿರು ಎಲ್ಲ ಮುಂದಕ್ಕೆ ಮಾಡಿಸ್ಕೊತಾರೆ. ಈ ಅಜ್ಜಿ ಎಲ್ಲ ಮಾಡುತ್ತೆ, ಆದರೂ ಅವ್ಳಿಗೆ ಕೊಬ್ಬು. ಮತ್ತು ನಮ್ದು ಮಾತು ಆಡೋಲ್ಲ. ಬಿಡಿ ಲಕ್ಷ್ಮಕ್ಕ, ಎಲ್ರದ್ದು ಮನೆದು ದೋಸೆದು ತೂತೆ ತಾನೆ, ಅವಳದು ಹಂಗೇನೆ ಇರುತ್ತೆ ಬಿಡಿ. ಗೊತ್ತಿಲ್ಲ ಲಕ್ಷ್ಮಕ್ಕ, ನೀನು ಸೀರೆ ತಗೊಂಬರಕ್ಕೆ ಹೋಗ್ತೀನಿ ಅಂತ ಹೇಳಿದಲ್ಲ, ಅದಕ್ಕೆ ಕೇಳೋಣ ಅಂತ ಬಂದೆ. ಹಂಗಾರೆ ಹಬ್ಬದ ಕೆಲಸ ಎಲ್ಲ ಆಯ್ತೇನ? ಇಲ್ಲ ಕಣೆ ಬಾನು, ಏನೂ ಮಾಡಿಲ್ಲ. ಇವಾಗ ಹಿಡಿಬೇಕು ಕೆಲಸ ಮಾಡೋದಕ್ಕೆ. ಹಿಡಿದ್ರೆ ಗೊತ್ತಾಯ್ತದೆ. ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಕಣೆ, ಮಾಡಿಬಿಡ್ತೀನಿ. ಎಷ್ಟೊತ್ತು ಕೆಲಸ ಮಾಡೋದು, ಒಂದು ದಿನ ಪೂರ್ತಿ ಕೆಲಸ ಇಟ್ಕೊತೀನಿ. ನನಗೂ ಒಂಚೂರು ನಮ್ಮ ಯಜಮಾನಪ್ಪಂಗೆ ಹೇಳಿದ್ದೀನಿ ಮೇಲೆಲ್ಲ ಧೂಳು ತಗೊಡು ಅಂತ. ಪಾತ್ರೆಗಳೇನು ತಿರ್ಗಾ ನಾವು ಇದಕ್ಕೆ ಮಾರ್ಲಮಿಗೆಲ್ಲ ತೆಗಿಬೇಕಲ್ಲ, ಹಾಗಾಗಿ ಮೇಲ್ಗಡೆದು ಏನೂ ತೆಗಿಯಲ್ಲ. ನಾನೇ ಲಕ್ಷ್ಮಿ ಏನು ಕೂರ್ಸಲ್ವಲ್ಲ, ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳೋದಲ್ಲ. ಕೆಳಗಡೆದು ಅಡುಗೆ ಮನೆದು ಧೂಳು ದುಂಬು ಹೊಡ್ಕೊತೀನಿ ಕಣೆ. ಸರಿ ಲಕ್ಷ್ಮದಕ್ಕ, ಆಯ್ತು ಬರ್ತೀನಿ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಯಾಕೆ ವೀಡಿಯೋನೇ ಹಾಕ್ತಿಲ್ಲ ಅಂತ ಕೇಳ್ತಾ ಇದ್ರಿ ಅನ್ಕೋತೀನಿ. ಬೇಜಾರು ಮಾಡ್ಕೋತೀರಾ ವೀಡಿಯೋ ಹಾಕಲ್ಲ ನೀವು ಹಂಗೆ ಹಿಂಗೆ ಅಂತ. ಅದು ಏನು ಮಾಡೋದು, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ನಾನು ವೀಡಿಯೋ ಅಪ್ಲೋಡೇ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಇನ್ಮೇಲಿಂದ ಹಾಕ್ತೀನಪ್ಪ. ಈಗ ಬೇರೆ ಯೂಟ್ಯೂಬರು ಹೊಸಾದು ಬಿಟ್ಟು ಟೆನ್ಷನ್ ಕೊಟ್ಟವರೆಲ್ಲ ನೋಡಿ. ಈಗ 4,000 ವಾಚ್ ಅವರ್ಸ್ ಇತ್ತು, ಈಗ 8,000 ಏನೋ ಮಾಡಿದಾರಂತೆ. ಅಯ್ಯೋ ಅಷ್ಟರೊಳಗೆ ನಾನು ಏನು ಮಾಡೋದಪ್ಪ. ಹಾಗೆ ನೀವು ಹೆಚ್ಚು ನೋಡಿ ನನಗೆ ಕಂಪ್ಲೀಟ್ ಮಾಡಿಸ್ಕೊಡಿ ಅತ್ತೆಗೆ, ಗೊತ್ತಾಯ್ತಾ? ಇನ್ಮೇಲಿನ ವೀಡಿಯೋಸ್ ಹಾಕ್ತೀನಿ. ಇನ್ಮೇಲಿಂದ ಪ್ರತಿದಿನ ವೀಡಿಯೋಸ್ ಬರ್ತವೆ. ಪ್ಲೀಸ್ ಸಪೋರ್ಟ್ ಮಾಡ್ರಪ್ಪ. ಬರೋದ ಮತ್ತೆ